ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬರ್ರಿ ನಾ ಇವತ್ತು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಕುಂಬಾರಹಾಳದ ಕಾಶಿಲಿಂಗೇಶ್ವರ ಗುಡಿದ ವಿಡಿಯೋ ಮಾಡಿ ನೋಡ್ರಿ. ಕಾಶಿಲಿಂಗನ ಜಾತ್ರೆ ಐತ್ರಿ. ಇವತ್ತು ಪಲ್ಲಕ್ಕಿಗಳ ಉತ್ಸವ ಸ್ವಾಗತ ಕಾರ್ಯಕ್ರಮದ ಜಾತ್ರೆ ಆಗೈತ್ರಿ. ಇವತ್ತು ಜಾತ್ರೆ ಚಾಲು ಆಯ್ತು. ರವಿವಾರ ಅನ್ನ ಪ್ರಸಾದ ಐತ್ರಿ. ಇನ್ನು ಸೋಮವಾರ ಪಲ್ಲಕ್ಕಿಗಳಿಗೆ ಬೀಳ್ಕೊಡೋ ಸಮಾರಂಭ ದೇವರ ಕರಿ ಹರಿದೈತ್ರಿ. ಬರ್ರಿ ಎಲ್ಲರೂ ಜಾತ್ರೆಗೆ ಫ್ರೆಂಡ್ಸ್. ನಾಳೆಗೆ ನೀವು ನಾನು ಬರ್ತೇನೆ ರೀ. ಇವಾಗ ಶನಿವಾರ ಏನು ಮಾಡ್ಯಾರಪ್ಪ ಅಂದ್ರೆ ಪಲ್ಲಕ್ಕಿದ ಸ್ವಾಗತ ಕಾರ್ಯಕ್ರಮ ಮಾಡ್ಕೊಳ್ತೈತ್ರಿ. ಅದಕ್ಕೆ ನಾ ಈಗ ದೇವ್ರದ ಗುಡಿದ ವಿಡಿಯೋ ಮಾಡಿ ನೋಡ್ರಿ. ಈ ರೀತಿ ಗುಡಿ ಐತ್ರಿ. ಎಲ್ಲ ಕಲ್ಲಿನಿಂದ ಬಿಳಿ ಕಲ್ಲಿನಿಂದ ನಿರ್ಮಾಣ ಆಗೈತ್ರಿ. ಈ ಕುಂಬಾರಹಾಳದ ಕಾಶಿಲಿಂಗ ಕೂಡ ಮೂಲತಃ ಎಲ್ಲಿಯವರಪ್ಪ ಅಂದ್ರೆ ಆರ್ಯವಾಡಿ ಬೀರುವರಿಯವರು. ಆರ್ಯವಾಡಿ ಬೀರುಬನ ಬಂದ ಇಲ್ಲಿ ಕುಂಬಾರಹಾಳದೊಳಗೆ ಪ್ರತಿಷ್ಠಾಪನೆಗೊಂಡು ಕಾಶಿಲಿಂಗ ಅಂತೇಳಿ ಹೆಸರು ತಗೊಂಡಾರಿ. ಕುಂಬಾರಹಾಳದ ಕಾಶಿಲಿಂಗಂದ ಪಲ್ಲಕ್ಕಿ ನೋಡ್ರಿ ಯಾವ ರೀತಿ ಐತಿ, ಎಷ್ಟು ಚಂದ ಐತಿ. ಈ ಪಲ್ಲಕ್ಕಿ ತೊಗೊಂಡು ಈಗ ಏನು ಮಾಡ್ತಾರೆ, ಬೇರೆ ಊರಿನವ್ರ ಪಲ್ಲಕ್ಕಿನ ಬರ್ತಾವ್ರಿ, ಅವಾಗ ಸ್ವಾಗತ ಮಾಡ್ಕೊಳಕ್ಕೆ ಹೋಗಾರು. ಗಂಟೆ ನೋಡ್ರಿ, ಆಮೇಲೆ ಛಾವಣಿ ನೋಡ್ರಿ, ಎಲ್ಲ ಗುಡಿದ ಎಲ್ಲ ಕಲ್ಲಿನಿಂದ ನಿರ್ಮಾಣ ಆಗೈತಿ. ಬಾಳೆ ಗಿಡ ಅದು ಕಟ್ಟ್ಯಾರು. ಆಮೇಲೆ ಇವು ಕುಂಬಾರಹಾಳದ ಕಾಶಿಲಿಂಗಗೆ 2 ಬೆಳ್ಳಿ ಮೂರ್ತಿಗಳದಾವ್ರಿ. ಆಮೇಲೆ ಇಲ್ಲಿ ಎಲ್ಲ ನಗಾರಿ ಐತ್ರಿ, ಕಾಶಿಲಿಂಗದ ಡೊಳ್ಳ, ಆಮೇಲೆ ಅದು ಸಮಯದು ಹಚ್ಚಿಟ್ಟಾರಿ. ಕಾಣಿಕೆ ಪೆಟ್ಟಿಗೆ, ದೀಪ ಸತತ 24 ತಾಸು ದೇವ್ರ ಮುಂದೆ ಉರಿತಿರ್ತೈತಿ ರೀ. ಬಸವನ ಮೂರ್ತಿ ಐತಿ, ನಗಾರಿ ನೋಡ್ರಿ. ಇನ್ನು ಗರ್ಭಗುಡಿ ಬಾಗಿಲು ನೋಡ್ರಿ, ಚೌಕಾಕಾರ ಐತ್ರಿ. ಎಲ್ಲ ಗರ್ಭಗುಡಿ ಬಾಗಿಲಿಗೆ ಏನು ಮಾಡ್ಯಾರಿ, ಬಂಗಾರದ ಪೇಂಟಿಂಗ್ ಕೊಟ್ಟ ಬಾಗ್ಲ ಇಟ್ಟು ಚಂದಂಗೆ ಕಲರ್ ಮಾಡ್ಯಾರ. ಒಳಗಡೆ ನೋಡ್ರಿ ಗದ್ದುಗೆ ಪೂಜಾರಿಗಳು ರೀ ಇವರಿಬ್ಬರು. ಅಂದ್ರೆ ಕುಂಬಾರಹಾಳದ ಗದ್ದುಗೆ ಪೂಜಾರಿಗಳು ರೀ. ಅವ್ರ ಅಲ್ಲನ ಇವರು ಕೂಡ ಗದ್ದುಗೆ ಪೂಜಾರಿಗಳು ರೀ. ಟೋಟಲ್ 6 ಮಂದಿ ಪೂಜಾರಿಗಳು ಅದಾರಿ. ಇವು ದೊಡ್ಡಮ್ಮ ಒಬ್ರು ಅದಾರಿ. ಇವಾಗ ದುಪಾರ್ತಿ ಬೆಳಕು ಒಂದು ಬಂದ್ರಿ. ಕಾಶಿಲಿಂಗ ಒಳಗಡೆ ಹೊರಗಡೆ ಬೆಳಗ್ತಾರೆ. ಅದಾದ್ಮೇಲೆ ಕಾಶಿಲಿಂಗದ 2 ಮೂರ್ತಿಗಳು ಅದಾವಲ್ರಿ, ಅದನ್ನ ತೊಗೊಂಡು ಬಂದ್ರಿ. ಇಲ್ಲಿ ಎಲ್ಲಿ ಹೋಗ್ತಾರಪ್ಪ ಅಂದ್ರೆ ಇನ್ನು 2 ಇವ್ರನ್ನ ಪಲ್ಲಕ್ಕಿ ಒಳಗೆ ಇಡಾವ್ರದಾರಿ. ಇಟ್ಟು ಬೇರೆದ ಊರಿನ ಪಲ್ಲಕ್ಕಿಗಳು ಬಂದಾರೆ, ಅಲ್ಲಿ ಸ್ವಾಗತ ಮಾಡ್ಕೊಳಕ್ಕೆ ಹೋಗೋರದಾರು. ಅದಕ್ಕೆ ಈಗ ಏನು ಮಾಡ್ಲಕತ್ತಾರೆ, ಮೂರ್ತಿ ಇಡ್ಲಕ್ಕ ಐತಿ. ದೇವ್ರದ ಫಸ್ಟ್ ಏನು ಮಾಡಿದ್ರು, ಗಾದಿ ಹಾಸಿದ್ರಿ ಪೂಜಾರಿ ಅವರು. ಗಾದಿ ಹಾಸನ ಅದ್ರ ಮೇಲೆ ದೇವ್ರ ಗಾದಿ ಅಂತ ಕರಿತೀವಿ. ಅದ್ರ ಮೇಲೆ ಈಗ 2 ದೇವ್ರದ ತಲ್ದಿಂಬ್ ಬಿಡ್ತಾರೆ. ಅಂದ್ರೆ ಆ ತಲ್ದಿಂಬಿಗೆ ಹಚ್ಚಿ 2 ಮೂರ್ತಿಗಳನ್ನಿಟ್ಟ ಹಗ್ಗದ್ಲೆ ಏನು ಮಾಡ್ತಾರೆ, ಗಚ್ಚಂಗಿ ಪಲ್ಲಕ್ಕಿ ಕಟ್ತಾರೆ. ಕಟ್ಲಾತ್ತಾರ ನೋಡ್ರಿ ಹಗ್ಗದ್ಲೆ. ಅಂದ್ರೆ ಪಲ್ಲಕ್ಕಿ ಎತ್ತನ ಆ ಕಡೆ ಈ ಕಡೆ ಹೊಳ್ಳಾಡಬಾರ್ದ್ರಿ ಅವು ಮೂರ್ತಿಗಳಂತೇಳಿ ಈ ರೀತಿ ಗಚ್ಚಂಗಿ ಕಟ್ಕೊಂಡು ಬಂದ್ರೆ ಫ್ರೆಂಡ್ಸ್. ಈಗ ಅದಾದ ಬಳಿಕ ಇವರು ಕುಂಬಾರಹಾಳದ ಬ್ರಹ್ಮದೇವರು, ಆಮೇಲೆ ದುರ್ಗಾ ಮಾತೆ ನೋಡ್ರಿ. ಇವ್ರನ್ನೂ ಕೂಡ ಏನು ಮಾಡ್ತಾರೆ, ಇಲ್ಲಿ ನಮ್ಮ ಕುಂಬಾರಹಾಳದ ಕಾಶಿಲಿಂಗನ ಎದುರುಗಡೆ ಕೂಡಿಸ್ತಾರೆ. ಇದು ಕುಂಬಾರಹಾಳದ ಕಾಶಿಲಿಂಗನ ಗೊಂಗುಡು ಗೊಂಚಿಗೆ ನೋಡ್ರಿ ಎಷ್ಟು ಚಂದ ಐತಿ. ಇದನ್ನ ಏನು ಮಾಡ್ತಾರೋ ಇದ್ರ ಮೇಲೆ ಹೊಸ್ತಾರೆ, ಪಲ್ಲಕ್ಕಿ ಮೇಲೆ ಈ ರೀತಿ ಏನು ಮಾಡಿದ್ರು ಅಂದ್ರೆ ಕುಂಬಾರಹಾಳದ ಕಾಶಿಲಿಂಗನ ಮೂರ್ತಿಗಳಿಗೆ ಈ ರೀತಿ ಹೊಚ್ಚಿದ್ರು ನೋಡ್ರಿ ಗೊಂಗುಡು ಗೊಂಚಿಗೆ. ಅದಾದ ಬಳಿಕ ಬ್ರಹ್ಮದೇವ್ರನ್ನ ಏನು ಮಾಡಿದ್ರು, ಎದುರು ಕುಣಿಸಿದ್ರು. ಇವ್ರು ಎದುರ ಬದ್ರ ಕುಂಡಿರ್ತಾರೆ. ದುರ್ಗವ್ವಯ್ಯ ಆಮೇಲೆ ಬ್ರಹ್ಮದೇವರು ಕೂತ್ರಿ. ಇದು ಭಂಡಾರದ ಜಾಡಿ ಪಟ್ಟಿ ನೋಡ್ರಿ, ಇದನ್ನ ಹಾಸಿದ್ರು ಪಲ್ಲಕ್ಕಿ ಮೇಲೆ. ಹಾಸಿದ ಮೇಲೆ ಇನ್ನೇನು ಮಾಡ್ತಾರೆ, ಇದನ್ನ ಹೂವಿನ ಹಚ್ಚಡ ಹಾಕ್ತಾರೆ ನೋಡ್ರಿ ಫ್ರೆಂಡ್ಸ್. ಎಲ್ಲರೂ ಇಲ್ಲಿ ಏನು ಮಾಡ್ರು, ಅಣ್ಣಾರು ಕಾಕಾರು ಈ ರೀತಿ ಹೂವಿನ ಹಚ್ಚಡ ಹಾಕಿದ್ರಿ. ಈಗ ಆದ ಬಳಿಕ ಫೈನಲಿ ರೆಡಿ ಆಯ್ತು ಪಲ್ಲಕ್ಕಿ. ನಮ್ದು ಕುಂಬಾರಹಾಳದ ಕಾಶಿಲಿಂಗನ ಪಲ್ಲಕ್ಕಿ ನೋಡ್ರಿ ಎಷ್ಟು ಚಂದ ರೆಡಿ ಆಯ್ತು. ಎಲ್ಲ ಗದ್ದುಗೆ ಪೂಜಾರಿ ಅವ್ರು ಏನು ಮಾಡಿದ್ರಿ, ಇದ್ರ ಮೇಲೆ ಭಂಡಾರ ಹರಿಸಿದ್ರು ನೋಡ್ರಿ. ಇನ್ನು ಇದ್ರನ್ನ ತಗೊಂಡು ಊದಿಸ್ಕೊತ ಬಾರಿಸ್ಕೊತ ಬ್ಯಾಂಡ್ ಬಾರಿಸ್ಕೊತ ಎಲ್ಲಿ ಹೋಗಾರಪ್ಪ ಅಂದ್ರೆ, ಬೇರೆ ಊರಿನವ್ರ ಪಲ್ಲಕ್ಕಿ ಅಂತ ತೊಗೊಂಡು ಬಂದಾರಲ್ರಿ, ಸ್ವಾಗತ ಮಾಡ್ಕೊಳಕ್ಕೆ ಹೋಗಾರು. ಎಲ್ಲ ಪ್ಯೂರ್ ಬೆಳ್ಳಿ ಅದ ನೋಡ್ರಿ ಕುಂಬಾರಹಾಳದ ಕಾಶಿಲಿಂಗನ ಒಡವೆಗಳು, ಬೆತ್ತ ಬಡಿಗಿರಿ. ಆಮೇಲೆ ನೋಡ್ರಿ ಯಾವ ರೀತಿ ಅದ ಬೆಳ್ಳಿ ಎಲ್ಲ ಸಾಮಾನುಗಳು ರೀ, ಮೂರ್ತಿಗಳು, ರಾಜರ ಕಾಲದ ಒಡವೆಗಳು ಅದಾವ್ರಿ. ಲಾಸ್ಟಿಗೆ ಒಂದು ಗದ್ದುಗೆ ಪೂಜಾರಿ ಅವರು ಕುಂಬಾರಹಾಳದವರು 6 ಮಂದಿ ಈ ರೀತಿ ಏನು ಮಾಡಿ ಫೋಟೋ ತೊಗೊಂಡ್ರು. ಇವ್ರು ದೊಡ್ಡಮ್ಮ ಅವರು, ಇವ್ರ ಮನೆತನದವರು. ನಾನು ನಾಳೆಗೆ ಮುಂದಿನ ವಿಡಿಯೋದಾಗ ಪಲ್ಲಕ್ಕಿ ಯಾವ ರೀತಿ ಸ್ವಾಗತ ಮಾಡ್ಕೊಂತೀವಿ ಅನ್ನೋದು ಹಾಕ್ತೀನಿ.